ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೇವಲ ಬಿರಿಯಾನಿಗೆ ಚಟ್ನಿ ಕೊಟ್ಟಿಲ್ಲ ಅನ್ನೋ ಸಣ್ಣ ಕಾರಣಕ್ಕೆ ಕಿಡಿಗೇಡಿಗಳು ಹೋಟೆಲ್ ಒಂದನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿ ಸಿಬ್ಬಂದಿಯ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆ ನಡೆಸಿರುವ ಶೋಚನೀಯ ಘಟನೆ ಬೆಳಕಿಗೆ ಬಂದಿದೆ. ಹಾಗಿದ್ರೆ ಈ ಘಟನೆ ನಡೆದಿದ್ದು ಎಲ್ಲಿ, ಗಲಾಟೆ ಯಾವ ಕಾರಣಕ್ಕೆ ಆಗಿದ್ದು ಅಂತ ಹೇಳ್ತೀವಿ ಕೇಳಿ. ಸಾಂಬಾರ್ಗಾಗಿ ಇಬ್ಬರಿಗೆ ಹಿಗ್ಗಾಮುಗ್ಗಾ ಥಳಿಸಿದ ಪುಡಿ ರೌಡಿಗಳು. ಬಿರಿಯಾನಿ ಜೊತೆಗೆ ಸಾಂಬಾರ್ ಕೊಡ್ಲಿಲ್ಲ ಎಂದು ಹಲ್ಲೆ. ನನಗೆ ಎಂಎಲ್ಎ ಗೊತ್ತು, ರಾಜಕಾರಣಿಗಳು ಗೊತ್ತು ಎಂದು ರೌಡಿಸಂ. ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ಈತನ ವರ್ತನೆಯೇ ಹೇಳುತ್ತೆ ಈತ ಎಂತ ಪುಡಿ ರೌಡಿ ಅಂತ. 2 ದಿನಗಳ ಹಿಂದೆ ಅಪ್ಪು ಮಶ್ರೂಮ್ ಬಿರಿಯಾನಿ ಹೋಟೆಲ್ಗೆ ಬಂದಿದ್ದ ಕಿಡಿಗೇಡಿಗಳು ಬಿರಿಯಾನಿ ಜೊತೆ ಚಟ್ನಿ ಸಾಂಬಾರ್ ಕೇಳಿದ್ದಾರೆ. ಸಿಬ್ಬಂದಿ ಸಾಂಬಾರ್ ಚಟ್ನಿ ಇಲ್ಲ ಎಂದು ಹೇಳಿದ್ದೆ ತಡ ಗ್ಯಾಂಗ್ ಕಟ್ಕೊಂಡು ಬಂದ ರೌಡಿಗಳು ರಂಪಾಟ ಮಾಡಿದ್ದಾರೆ. ಮುಂದಿದ್ದ ಟೆಂಟ್, ಕ್ಯಾಶ್ ಕೌಂಟರ್ ಎಲ್ಲವನ್ನ ಪುಡಿ ಪುಡಿ ಮಾಡಿ ಹೋಟೆಲ್ನಲ್ಲಿದ್ದ ರಂಜಿತ್ ಎಂಬ ಯುವಕ ಸೇರಿ ಇಬ್ಬರ ಮೇಲೆ ಭೀಕರವಾಗಿ ಹಲ್ಲೆ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ನನಗೆ ಎಂಎಲ್ಎ ಗೊತ್ತು, ಬಿಜೆಪಿಯವರು ಗೊತ್ತು, ಯಾರಿಗೆ ಬೇಕಾದ್ರೂ ಕಾಲ್ ಮಾಡ್ತೀವಿ ಎಂದು ಬೆದರಿಕೆ ಹಾಕಿ ಕಾಲ್ ಕಿತ್ತಿದ್ದಾರೆ. ಈ ಎಲ್ಲಾ ದೃಶ್ಯಗಳು ಹೋಟೆಲ್ನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿವೆ. ಎಣ್ಣೆ ಎಲ್ಲ ಡ್ರಿಂಕ್ಸ್ ಮಾಡ್ಕೊಬಂದು ಎಲ್ಲ ಫುಲ್ ಎಲ್ಲ ಧ್ವಂಸ ಮಾಡಿ ಎಲ್ಲ ಹೊಡೆದಾಕಿ, ಕ್ಯಾಶ್ ಕೌಂಟರ್ ಎಲ್ಲ ಹೊಡೆದಾಕಿ ಎಲ್ಲ ಹುಡುಗರುಗಳ ಮೇಲೆಲ್ಲ ಹಲ್ಲೆ ಮಾಡ್ಬಿಟ್ಟು ಹೋಗೋರೆ. ಅವತ್ತೇನೋ ಅವ್ರು ಮಾಡ್ಬಿಟ್ಟು ಹೊರಟೋಗ್ಬಿಟ್ರು. ಇವಾಗ ಇದ್ರದ್ದು ಬಾಡಿಗೆ 2 ಲಕ್ಷ. ಹುಡುಗರು ಒಂದು 40-50 ಜನ ಹುಡುಗರುಗಳವ್ರೆ, ಅವ್ರಿಗೆಲ್ಲ ಲೇಬರ್ಗಳು. ಅವತ್ತು ಮಾಡಿರೋ ಇವಾಗಲೇ ಲೇಬರ್ ದೊಡ್ಡ ಪ್ರಾಬ್ಲಮ್. ಇವರೆಲ್ಲ ಮಾಡ್ಬಿಟ್ಟು ಹೋಗಿರೋದ್ರಿಂದ ಹುಡುಗರುಗಳು ಅವೆಲ್ಲ 7-8 ಜನ ಕೆಲಸನ ಬಿಟ್ಬಿಟ್ಟು ಹೊರಟೋಗೋರೆ. ನಮ್ಮ ಇಬ್ಬರ ಹುಡುಗರ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿ ಓಡಿ ಹೋದ್ರು. ಪೊಲೀಸರಿಗೆ ದೂರು ನೀಡಿದ್ರು. ಇದುವರೆಗೂ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿಲ್ಲ. ನಮ್ಮ ಹೋಟೆಲ್ನಲ್ಲಿ 15 ಜನ ಹುಡುಗರು ಕೆಲಸ ಮಾಡ್ತಿದ್ರು. ಈ ಘಟನೆಯಿಂದ ಹೆದರಿ ಎಲ್ಲರೂ ಕೆಲಸ ಬಿಟ್ಟು ಹೋಗಿದ್ದಾರೆ. ನಾವೀಗ ಏನು ಮಾಡಬೇಕು, ನಮಗೆ ನ್ಯಾಯ ಬೇಕು ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಅವತ್ತು ಹೇಳ್ತಾರೆ ಮಿಡ್ನೈಟು ಬಂದಾಗ MLA ಅವ್ರಿಗೆ ಫೋನ್ ಮಾಡಲಾ, MLA ಅವ್ರು PA ಫೋನ್ ಮಾಡಲಾ, ಯಾರಿಗೆ ಫೋನ್ ಮಾಡಬೇಕು, ಅದು ಹೆಂಗೆ ಹೋಟ್ಲು ತೆಗೆದುಬಿಡ್ತೀಯಾ, ಅದು ಹೆಂಗೆ ಹೋಟ್ಲು ಮಾಡ್ಬಿಡ್ತೀಯಾ ಅಂತ ಈ ಥರ ಎಲ್ಲ ಧಮಕಿಗಳು ಹಾಕ್ತಾರೆ. ಯಾರು ಅಂತ ಗೊತ್ತಿಲ್ಲ. ಚಟ್ನಿ ಬರೀ ಒಂದು ಚಟ್ನಿ ಹಾಕಿಲ್ಲ, ಸಾಂಬಾರು ಕೇಳೋರೆ ಸಾಂಬಾರು ಇಲ್ಲ ಅಂತ ಹೇಳೋರು ನಮ್ಮ ಹುಡುಗರು. ಸಾಂಬಾರು ನಮಗೆ ಸಾಂಬಾರು ಇಲ್ಲ ಅಂತೀಯ ಲೋಕಲ್ ಹುಡುಗರಿಗೆ ಅಂತ ಅಂದ್ಬಿಟ್ಟು ಇದು ಮಾಡಿರೋದು. ಸಾಂಬಾರು ಕೇಳೋರೆ, ನಮ್ಮಲ್ಲಿ ಸಾಂಬಾರು ಮಾಡಲ್ಲ. ಸಾಂಬಾರು ಇಲ್ಲ ಅಂದಿದ್ದಕ್ಕೆ ನಮಗೆ ಸಾಂಬಾರು ಇಲ್ವಾ ಅಣ್ಣ, ನಮ್ಮಲ್ಲಿ ಸಾಂಬಾರು ಕೊಡಲ್ಲ, ಚಟ್ನಿ ಒಂದೇ. ಅವ್ರಿಗೆ ಗೊತ್ತು ರೆಗ್ಯುಲರಾಗಿ ಚಟ್ನಿ ಇದೆ ಅಂತ ಅಂದ್ಬಿಟ್ಟು. ಆದ್ರೂ ಈ ಥರ ಇದು ಮಾಡಿಸಿರೋದೆಲ್ಲ ಫುಲ್ಲು ಕಾಲಲ್ಲಿ ಒದ್ದಿ ಎಲ್ಲ ಅನ್ನಾಗಿನ್ನ ಎಲ್ಲ ಆಟು ಎಲ್ಲ ಚೆಲ್ಲೋಗೈತೆ ಪೂರ್ತಿ. ಕಾನೂನು ಕೈಗೆ ತೆಗೆದುಕೊಂಡು ಗೂಂಡಾಗಿರಿ ನಡೆಸಿದ ಕಿಡಿಗೇಡಿಗಳ ದೃಶ್ಯ ಸಿಸಿಟಿವಿಯಲ್ಲಿದ್ರು. ಪೊಲೀಸರು ದೂರು ಪಡೆದು ಸೂಕ್ತ ಕ್ರಮ ಕೈಗೊಳ್ಳದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಾಯ್ದ ವಾತಾವರಣದಲ್ಲಿ ವ್ಯಾಪಾರಸ್ಥರು ಕಾಲ ಕಳೆಯುವಂತಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಪುಂಡರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.